51 to 60 ರೈಟಿಂಗ್ ಸ್ಕ್ವೇರ್ಸ್ ಈಸಿ ಮೆಥಡ್. 51 to 60ವರೆಗೆ ನಾವು ಯಾವ ರೀತಿಯಾಗಿ ಈಸಿಯಾಗಿ ಸ್ಕ್ವೇರ್ಸ್ಗಳನ್ನು ಬರಿಬೋದು ಅನ್ನೋದನ್ನು ಈ ಒಂದು ಇದರಲ್ಲಿ ನೋಡೋಣ. 51 to 60ವರೆಗೂ ನಾವು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಈಗ 2 ಪಾರ್ಟ್ಸ್ ಮಾಡ್ಕೋಬೇಕು. ಸೊ ಫಸ್ಟ್ ಪಾರ್ಟಲ್ಲಿ ಏನು ಬರಿಬೇಕಂದ್ರೆ ಫಸ್ಟ್ 2 ಡಿಜಿಟ್ಸ್ ಏನಾಗಿರ್ತಾವೆ ಅಂದರೆ 26, 27, 28, 29, 30, 31, 32, 33, 34, 36. ಸೊ ಇಲ್ಲಿ 26ರಿಂದ 34ರವರೆಗೂ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ 60ರ ಸ್ಕ್ವೇರ್ ಅಂದ್ರೆ ನಮಗೆ ಗೊತ್ತಿರುತ್ತೆ 3600. ಸೊ ಇಲ್ಲಿ 55ರ ಸ್ಕ್ವೇರ್ ಕೂಡ ನಮಗೆ ಗೊತ್ತಿರುತ್ತೆ 5 30, 25. ಸೊ ಇಲ್ಲಿ 51ರಿಂದ ನಾವು 59ರವರೆಗೆ 26ರಿಂದ 34ರವರೆಗೆ ಬರ್ಕೋಬೇಕು. ನೆಕ್ಸ್ಟ್ ಪಾರ್ಟಲ್ಲಿ ಏನಾಗುತ್ತೆ ಅಂದ್ರೆ 1 ಸ್ಕ್ವೇರ್ ಟು 9 ಸ್ಕ್ವೇರ್ ಬರಿಬೇಕು. ಸೊ ಇಲ್ಲಿ 01, 04, 09 ಅಂದರೆ 1 1 1 2 4 3 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81. ಈ ಥರ ಫಸ್ಟ್ ಪಾರ್ಟ್ನಲ್ಲಿ 26 to 34 ನಂಬರ್ಸ್ ಬರ್ಕೋಬೇಕು. ನೆಕ್ಸ್ಟ್ ಪಾರ್ಟಲ್ಲಿ ಏನಾಗುತ್ತೆ 1 ಸ್ಕ್ವೇರ್ ಟು 9 ಸ್ಕ್ವೇರ್ ಬರೀಬೇಕು. ಸೊ ಆವಾಗ 51 to 60 ಸ್ಕ್ವೇರ್ಸ್ ಏನಾಗುತ್ತೆ ರೆಡಿ ಆಗುತ್ತೆ. ಈ ರೀತಿಯಾಗಿ ನಾವು ಸ್ಕ್ವೇರ್ಸ್ಗಳನ್ನು ಯಾವ ರೀತಿ ಈಸಿಯಾಗಿ ಕಂಡುಹಿಡಿಯೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಯಾವುದೇ ಒಂದು ನಂಬರ್ 5ರಿಂದ ಕೊನೆ ಆಗ್ತಿತ್ತು ಅಂದರೆ ಅದರದ್ದು ಸ್ಕ್ವೇರನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದರೆ 5 ಸ್ಕ್ವೇರ್ ಏನಾಗಿರುತ್ತೆ 25 ಇರುತ್ತೆ. ಸೊ 15 ಸ್ಕ್ವೇರ್ ಅಂತಂದರೆ 1 ಇಂಟು ಇದರದ್ದು 5ರಿಂದ ಏನು ನಂಬರ್ ಇರುತ್ತಲ್ಲ ಅದರ ನೆಕ್ಸ್ಟ್ ನಂಬರ್ ಬರ್ಕೋಬೇಕು. ಸೊ 1 ಇಂಟು 2 ಏನಾಯಿತು 2 ಆಯಿತು, 225. 15 ಸ್ಕ್ವೇರ್ 225 ಆಯಿತು. ಅದೇ ರೀತಿಗೆ 35 ಸ್ಕ್ವೇರ್ ಅಂದರೆ 3ರ ಮುಂದಿನ ನಂಬರ್ 4. ಸೊ 3 4 12, 12 25 ಆಯಿತು. ಅದೇ ರೀತಿಯಾಗಿ 125ರ ಸ್ಕ್ವೇರ್ ಅಂತಂದ್ರೆ 12ರ ಮುಂದಿನ ನಂಬರ್ 13. ಸೊ 12 ಇಂಟು 13 ಮಾಡಿದಾಗ 156 ಬರುತ್ತೆ. ಸೊ 156 25. ಅದೇ ರೀತಿಯಾಗಿ 175ರ ಸ್ಕ್ವೇರ್ 17 ಇಂಟು 18 ಮಾಡಬೇಕು. 215 ಸ್ಕ್ವೇರ್ 21 ಇಂಟು 22 ಮಾಡಬೇಕು. ಸೊ ಲಾಸ್ಟ್ ಯಾವುದೇ ಒಂದು ಸ್ಕ್ವೇರ್ನಲ್ಲಿ ಯಾವುದೇ ಒಂದು ನಂಬರ್ 5ರಿಂದ ಎಂಡ್ ಆಗ್ತಿತ್ತು ಅಂದ್ರೆ ಅದರ ಸ್ಕ್ವೇರ್ನಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಯಾವಾಗಲೂ ಏನಾಗಿರುತ್ತೆ 25ನೇ ಆಗಿರುತ್ತೆ. ಮತ್ತು ಅದರ ಹಿಂದಿನ ನಂಬರು ಅದೇನಾಗಿರುತ್ತೆ 5ರ ಹಿಂದ್ಗಡೆ ಯಾವ ನಂಬರ್ ಇರುತ್ತಲ್ಲ ಅದನ್ನು ಇಂಟು ಮಾಡಿ ಬರೆದಂಥ ನಂಬರ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಸ್ಕ್ವೇರ್ಸನ್ನು ಬರಿಬೋದು.